ಪೈರಸಿ ವಿರುದ್ಧ ಮತ್ತೆ ಸಮರವನ್ನ ಸಾರಿದ ಕಿಚ್ಚ ಸುದೀಪ್. ನನ್ನ ಹೇಳಿಕೆಯನ್ನ ತಿರುಚಲಾಗಿತ್ತು, ವಿವಾದವನ್ನ ಸೃಷ್ಟಿ ಮಾಡಲಾಗಿತ್ತು. ನಮ್ಮ ಹೋರಾಟ ಪೈರಸಿ ವಿರುದ್ಧ ಅಂತ ಹೇಳಿದ. ಆ ಮೂಲಕ ಮತ್ತೊಮ್ಮೆ ಸಮರವನ್ನ ಸಾರಿದ ನಟ ಕಿಚ್ಚ ಸುದೀಪ್. ಪೈರಸಿ ವಿರುದ್ಧ ನಾನು ಮೊದಲೇ ಮಾತನಾಡಿದ್ದೆ, ಆದ್ರೆ ನನ್ನ ಹೇಳಿಕೆಯನ್ನ ವಿವಾದ ಮಾಡಿಬಿಟ್ರು. ಪೈರಸಿ ವಿರುದ್ಧ ಹೋರಾಟ ಶತಸಿದ್ಧ ಅಂತ ಹೇಳಿದ್ದಾರೆ ನಟ ಕಿಚ್ಚ ಸುದೀಪ್. ಪೈರಸಿ ತೊಲಗಿ ಕನ್ನಡ ಇಂಡಸ್ಟ್ರಿ ಉಳಿಬೇಕು ಅಂತ ತಿಳಿಸಿದ್ದಾರೆ. ಸರ್ಕಾರಕ್ಕೂ ಕೂಡ ನಾನು ಮನವಿಯನ್ನ ಮಾಡ್ತೀನಿ ಅಂತ ಸುದೀಪ್ ಅವರು ಹೇಳಿದ್ದಾರೆ. ನಾನು ಟೂರ್ ಹೊರಟಿರೋದು ಸಕ್ಸಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪೈರಸಿ ಅನ್ನೋ ವಿರುದ್ಧವಾಗಿ ನನ್ನ ಫ್ಯಾನ್ಸ್ ಎಲ್ಲ ನಿಂತರ ನಮ್ಮ ಪರ. ನಾನು ಹೇಳ್ತೀನಲ್ಲ, ಇವತ್ತವರೆಗೆ ಅದೆಷ್ಟು ಸಾವಿರ ಲಿಂಕ್ಸ್ ಕಟ್ ಮಾಡಿದ್ಯೋ ನಮ್ಗೆ ಐಡಿಯಾ ಇಲ್ಲ. ಬಟ್ ಅದೆಲ್ಲದಕ್ಕೂ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಅವ್ರ ಲಿಂಕ್ ಬಂದಾಗೆಲ್ಲ ಒಂದು ಲಿಂಕ್ ಅನ್ನು ನಮ್ಗೆ ಫಾರ್ವರ್ಡ್ ಮಾಡಿ ದೇ ಹ್ಯಾವ್ ಸ್ಟುಡ್ ಬೈ ಅಸ್. ಸರ್, ಈ ಸಿನಿಮಾಗೆ ದೇ ಹ್ಯಾವ್ ಸ್ಟುಡ್ ಬೈ ಅಸ್. ಇವತ್ತು ಥಿಯೇಟರ್ ಕಲೆಕ್ಷನ್ ಬರ್ತಾ ಇದೆ ಡೆಸ್ಪೈಟ್ ದಟ್ ಪೈರಸಿ ಅಂದ್ರೆ ಅದು ಆ ಒಂದು ವಿಚಾರಕ್ಕೆ ನಾನು ನಿಜವಾಗ್ಲೂ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಖುದ್ದಾಗಿ ಎಷ್ಟು ಕಡೆ ಆಗುತ್ತೋ ಅಷ್ಟು ಕಡೆ ಹೋಗಿ ಒಂದು ಥ್ಯಾಂಕ್ಸ್ ಹೇಳೋ ಪ್ರಯತ್ನ ಹೊರತು ಇದು ಸಕ್ಸಸ್ ಸ್ಟೋರ್ ಅಲ್ಲ. ಐ ವಾಂಟ್ ಟು ಸೇ ಥ್ಯಾಂಕ್ಸ್ ಟು ಲಾಟ್ ಆಫ್ ಪೀಪಲ್. ಐ ಥಿಂಕ್ ದಟ್ ವಿ ಓ ಇಟ್ ಟು ದೆಮ್. ಸುಮಾರಾಗಿದೆ, ನಿಮಗೆ ಯಾಕೆ ಸರ್ ನೀವು ಅವತ್ತು ಸ್ಟೇಜ್ ಮೇಲೆ ಹೇಳಿದ ಒಂದು ಮಾತಿನಿಂದ ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳಬೇಕು. ಈಗ ಅವತ್ತಿಗೆ ನಾನು ಏನ್ ಮಾತಾಡಿದೆ, ಸಾಕಷ್ಟು ಮಾಧ್ಯಮದಲ್ಲೂ ಅದ್ರ ಬಗ್ಗೆ ಚರ್ಚೆ ಆಯ್ತು. ಮಾತಾಡಬೇಕಿತ್ತು, ಮಾತಾಡಬಾರ್ದಿತ್ತು. ಕರೆಕ್ಟ್, ನಾನು ಯಾರಿಗೂ ಪ್ರವೋಕ್ ಮಾಡಕ್ಕಲ್ಲ. ಇವತ್ತಿಗೆ ನಾನು ಮಾತಾಡಿದ್ ಕರೆಕ್ಟ್ ಅನ್ಸುತ್ತಾ ನಿಮ್ಗೆ? ಇವತ್ತು ಇಡೀ ಇಂಡಸ್ಟ್ರಿ ನಾನು ಮಾತಾಡಿದಕ್ಕೆ ಅರ್ಥ ಇತ್ತು ಅನ್ಸುತ್ತಾ? ನಾನು ಹೇಳಿದೆ ಒಂದು ಇದೇ ಸ್ಟಾರ್ಟ್ ಆಗ್ತಾ ಇದೆ, ಒಂದು ಎದ್ದೇಳ್ತಾ ಇದೆ ಯುದ್ಧ ಅಂತಂದೆ. ಏನ್ ತಪ್ಪು ಹೇಳಿದೆ? ಇದು ಪೈರಸಿ ಮಾಡಿದ್ರೆ ನನ್ನ ಸಿನಿಮಾ ವಿರುದ್ಧ ಒಂದು ಯುದ್ಧ ಘೋಷಿಸಿದ್ರೆ ಕೆಲವರು. ಪೈರಸಿ ಹೆಸರಲ್ಲಿ ಒಂದು ಯುದ್ಧ ಘೋಷಿಸಿದ್ರು ಸರ್ ನನ್ನ ಸಿನಿಮಾದ ಮೇಲೆ. ನಾನು ಅದನ್ನೇ ಹೇಳಕ್ ಹೋಯ್ತು. ಪೈರಸಿ ವಿರುದ್ಧ ಮತ್ತೆ ಸಮರವನ್ನ ಸಾರಿದ ಕಿಚ್ಚ ಸುದೀಪ್. ನನ್ನ ಹೇಳಿಕೆಯನ್ನ ತಿರುಚಲಾಗಿತ್ತು, ವಿವಾದವನ್ನ ಸೃಷ್ಟಿ ಮಾಡಲಾಗಿತ್ತು. ನಮ್ಮ ಹೋರಾಟ ಪೈರಸಿ ವಿರುದ್ಧ ಅಂತ ಹೇಳಿದ. ಆ ಮೂಲಕ ಮತ್ತೊಮ್ಮೆ ಸಮರವನ್ನ ಸಾರಿದ ನಟ ಕಿಚ್ಚ ಸುದೀಪ್. ಪೈರಸಿ ವಿರುದ್ಧ ನಾನು ಮೊದಲೇ ಮಾತನಾಡಿದ್ದೆ, ಆದ್ರೆ ನನ್ನ ಹೇಳಿಕೆಯನ್ನ ವಿವಾದ ಮಾಡಿಬಿಟ್ರು. ಪೈರಸಿ ವಿರುದ್ಧ ಹೋರಾಟ ಶತಸಿದ್ಧ ಅಂತ ಹೇಳಿದ್ದಾರೆ ನಟ ಕಿಚ್ಚ ಸುದೀಪ್. ಪೈರಸಿ ತೊಲಗಿ ಕನ್ನಡ ಇಂಡಸ್ಟ್ರಿ ಉಳಿಬೇಕು ಅಂತ ತಿಳಿಸಿದ್ದಾರೆ. ಸರ್ಕಾರಕ್ಕೂ ಕೂಡ ನಾನು ಮನವಿಯನ್ನ ಮಾಡ್ತೀನಿ ಅಂತ ಸುದೀಪ್ ಅವರು ಹೇಳಿದ್ದಾರೆ. ನಾನು ಟೂರ್ ಹೊರಟಿರೋದು ಸಕ್ಸಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪೈರಸಿ ಅನ್ನೋ ವಿರುದ್ಧವಾಗಿ ನನ್ನ ಫ್ಯಾನ್ಸ್ ಎಲ್ಲ ನಿಂತರ ನಮ್ಮ ಪರ. ನಾನು ಹೇಳ್ತೀನಲ್ಲ, ಇವತ್ತವರೆಗೆ ಅದೆಷ್ಟು ಸಾವಿರ ಲಿಂಕ್ಸ್ ಕಟ್ ಮಾಡಿದ್ಯೋ ನಮ್ಗೆ ಐಡಿಯಾ ಇಲ್ಲ. ಬಟ್ ಅದೆಲ್ಲದಕ್ಕೂ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಅವ್ರ ಲಿಂಕ್ ಬಂದಾಗೆಲ್ಲ ಒಂದು ಲಿಂಕ್ ಅನ್ನು ನಮ್ಗೆ ಫಾರ್ವರ್ಡ್ ಮಾಡಿ ದೇ ಹ್ಯಾವ್ ಸ್ಟುಡ್ ಬೈ ಅಸ್. ಸರ್, ಈ ಸಿನಿಮಾಗೆ ದೇ ಹ್ಯಾವ್ ಸ್ಟುಡ್ ಬೈ ಅಸ್. ಇವತ್ತು ಥಿಯೇಟರ್ ಕಲೆಕ್ಷನ್ ಬರ್ತಾ ಇದೆ ಡೆಸ್ಪೈಟ್ ದಟ್ ಪೈರಸಿ ಅಂದ್ರೆ ಅದು ಆ ಒಂದು ವಿಚಾರಕ್ಕೆ ನಾನು ನಿಜವಾಗ್ಲೂ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಖುದ್ದಾಗಿ ಎಷ್ಟು ಕಡೆ ಆಗುತ್ತೋ ಅಷ್ಟು ಕಡೆ ಹೋಗಿ ಒಂದು ಥ್ಯಾಂಕ್ಸ್ ಹೇಳೋ ಪ್ರಯತ್ನ ಹೊರತು ಇದು ಸಕ್ಸಸ್ ಸ್ಟೋರ್ ಅಲ್ಲ. ಐ ವಾಂಟ್ ಟು ಸೇ ಥ್ಯಾಂಕ್ಸ್ ಟು ಲಾಟ್ ಆಫ್ ಪೀಪಲ್. ಐ ಥಿಂಕ್ ದಟ್ ವಿ ಓ ಇಟ್ ಟು ದೆಮ್. ಸುಮಾರಾಗಿದೆ, ನಿಮಗೆ ಯಾಕೆ? ಸರ್ ನೀವು ಅವತ್ತು ಸ್ಟೇಜ್ ಮೇಲೆ ಹೇಳಿದ ಒಂದು ಮಾತಿನಿಂದ ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳಬೇಕು. ಈಗ ಅವತ್ತಿಗೆ ನಾನು ಏನ್ ಮಾತಾಡಿದೆ, ಸಾಕಷ್ಟು ಮಾಧ್ಯಮದಲ್ಲೂ ಅದ್ರ ಬಗ್ಗೆ ಚರ್ಚೆ ಆಯ್ತು. ಮಾತಾಡಬೇಕಿತ್ತು, ಮಾತಾಡಬಾರ್ದಿತ್ತು. ಕರೆಕ್ಟ್, ನಾನು ಯಾರಿಗೂ ಪ್ರವೋಕ್ ಮಾಡಕ್ಕಲ್ಲ. ಇವತ್ತಿಗೆ ನಾನು ಮಾತಾಡಿದ್ ಕರೆಕ್ಟ್ ಅನ್ಸುತ್ತಾ ನಿಮ್ಗೆ? ಇವತ್ತು ಇಡೀ ಇಂಡಸ್ಟ್ರಿ ನಾನು ಮಾತಾಡಿದಕ್ಕೆ ಅರ್ಥ ಇತ್ತು ಅನ್ಸುತ್ತಾ? ನಾನು ಹೇಳಿದೆ ಒಂದು ಇದೇ ಸ್ಟಾರ್ಟ್ ಆಗ್ತಾ ಇದೆ, ಒಂದು ಎದ್ದೇಳ್ತಾ ಇದೆ ಯುದ್ಧ ಅಂತಂದೆ. ಏನ್ ತಪ್ಪು ಹೇಳಿದೆ? ಇದು ಪೈರಸಿ ಮಾಡಿದ್ರೆ ನನ್ನ ಸಿನಿಮಾ ವಿರುದ್ಧ ಒಂದು ಯುದ್ಧ ಘೋಷಿಸಿದ್ರೆ ಕೆಲವರು. ಪೈರಸಿ ಹೆಸರಲ್ಲಿ ಒಂದು ಯುದ್ಧ ಘೋಷಿಸಿದ್ರು ಸರ್ ನನ್ನ ಸಿನಿಮಾದ ಮೇಲೆ. ನಾನು ಅದನ್ನೇ ಹೇಳಕ್ ಹೋಯ್ತು. ಪೈರಸಿ ವಿರುದ್ಧ ಮತ್ತೆ ಸಮರವನ್ನ ಸಾರಿದ ಕಿಚ್ಚ ಸುದೀಪ್. ನನ್ನ ಹೇಳಿಕೆಯನ್ನ ತಿರುಚಲಾಗಿತ್ತು, ವಿವಾದವನ್ನ ಸೃಷ್ಟಿ ಮಾಡಲಾಗಿತ್ತು. ನಮ್ಮ ಹೋರಾಟ ಪೈರಸಿ ವಿರುದ್ಧ ಅಂತ ಹೇಳಿದ. ಆ ಮೂಲಕ ಮತ್ತೊಮ್ಮೆ ಸಮರವನ್ನ ಸಾರಿದ ನಟ ಕಿಚ್ಚ ಸುದೀಪ್. ಪೈರಸಿ ವಿರುದ್ಧ ನಾನು ಮೊದಲೇ ಮಾತನಾಡಿದ್ದೆ, ಆದ್ರೆ ನನ್ನ ಹೇಳಿಕೆಯನ್ನ ವಿವಾದ ಮಾಡಿಬಿಟ್ರು. ಪೈರಸಿ ವಿರುದ್ಧ ಹೋರಾಟ ಶತಸಿದ್ಧ ಅಂತ ಹೇಳಿದ್ದಾರೆ ನಟ ಕಿಚ್ಚ ಸುದೀಪ್. ಪೈರಸಿ ತೊಲಗಿ ಕನ್ನಡ ಇಂಡಸ್ಟ್ರಿ ಉಳಿಬೇಕು ಅಂತ ತಿಳಿಸಿದ್ದಾರೆ. ಸರ್ಕಾರಕ್ಕೂ ಕೂಡ ನಾನು ಮನವಿಯನ್ನ ಮಾಡ್ತೀನಿ ಅಂತ ಸುದೀಪ್ ಅವರು ಹೇಳಿದ್ದಾರೆ. ನಾನು ಟೂರ್ ಹೊರಟಿರೋದು ಸಕ್ಸಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪೈರಸಿ ಅನ್ನೋ ವಿರುದ್ಧವಾಗಿ ನನ್ನ ಫ್ಯಾನ್ಸ್ ಎಲ್ಲ ನಿಂತರ ನಮ್ಮ ಪರ. ನಾನು ಹೇಳ್ತೀನಲ್ಲ, ಇವತ್ತವರೆಗೆ ಅದೆಷ್ಟು ಸಾವಿರ ಲಿಂಕ್ಸ್ ಕಟ್ ಮಾಡಿದ್ಯೋ ನಮ್ಗೆ ಐಡಿಯಾ ಇಲ್ಲ. ಬಟ್
ಅದೆಲ್ಲದಕ್ಕೂ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಅವ್ರ ಲಿಂಕ್ ಬಂದಾಗೆಲ್ಲ ಒಂದು ಲಿಂಕ್ ನಮ್ಗೆ ಫಾರ್ವರ್ಡ್ ಮಾಡಿ ದೇ ಹ್ಯಾವ್ ಸ್ಟುಡ್ ಬೈ ಅಸ್ ಸರ್. ಈ ಸಿನಿಮಾಗೆ ದೇ ಹ್ಯಾವ್ ಸ್ಟುಡ್ ಬೈ ಅಸ್. ಇವತ್ತು ಥಿಯೇಟರ್ ಕಲೆಕ್ಷನ್ ಬರ್ತಾ ಇದೆ ಡೆಸ್ಪೈಟ್ ದಟ್ ಪೈರಸಿ ಅಂದ್ರೆ ಅದು ಆ ಒಂದು ವಿಚಾರಕ್ಕೆ ನಾನು ನಿಜವಾಗ್ಲೂ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಖುದ್ದಾಗಿ ಎಷ್ಟು ಕಡೆ ಆಗುತ್ತೋ ಅಷ್ಟು ಕಡೆ ಹೋಗಿ ಒಂದು ಥ್ಯಾಂಕ್ಸ್ ಹೇಳೋ ಪ್ರಯತ್ನ ಹೊರತು ಇದು ಸಕ್ಸಸ್ ಸ್ಟೋರ್ ಅಲ್ಲ. ಐ ವಾಂಟ್ ಟು ಸೇ ಥ್ಯಾಂಕ್ಸ್ ಟು ಲಾಟ್ ಆಫ್ ಪೀಪಲ್. ಐ ಥಿಂಕ್ ದಟ್ ವಿ ಓ ಇಟ್ ಟು ದಟ್. ಸುಮಾರಾಗಿದೆ ನಿಮಗೆ ಯಾಕೆ ಸರ್ ನೀವು ಅವತ್ತು ಸ್ಟೇಜ್ ಮೇಲೆ ಹೇಳಿದ ಒಂದು ಮಾತಿನಿಂದ ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳಬೇಕು. ಈಗ ಅವತ್ತಿಗೆ ನಾನು ಏನ್ ಮಾತಾಡಿದೆ, ಸಾಕಷ್ಟು ಮಾಧ್ಯಮದಲ್ಲೂ ಅದ್ರ ಬಗ್ಗೆ ಚರ್ಚೆ ಆಯ್ತು, ಮಾತಾಡಬೇಕಿತ್ತು, ಮಾತಾಡಬಾರ್ದಿತ್ತು. ಕರೆಕ್ಟ್, ನಾನು ಯಾರಿಗೂ ಪ್ರವೋಕ್ ಮಾಡಕ್ಕಲ್ಲ. ಇವತ್ತಿಗೆ ನಾನು ಮಾತಾಡಿದ್ ಕರೆಕ್ಟ್ ಅನ್ಸುತ್ತಾ ನಿಮ್ಗೆ? ಇವತ್ತು ಇಡೀ ಇಂಡಸ್ಟ್ರಿ ನಾನು ಮಾತಾಡಿದಕ್ಕೆ ಅರ್ಥ ಇತ್ತು ಅನ್ಸುತ್ತಾ? ನಾನು ಹೇಳಿದೆ ಒಂದು ಇದೇ ಸ್ಟಾರ್ಟ್ ಆಗ್ತಾ ಇದೆ, ಒಂದು ಎದ್ದೇಳ್ತಾ ಇದೆ, ಯುದ್ಧ ಅಂತಂದೆ. ಏನ್ ತಪ್ಪು ಹೇಳಿದೆ? ಇದು ಪೈರಸಿ ಮಾಡಿದ್ರೆ ನನ್ನ ಸಿನಿಮಾ ವಿರುದ್ಧ ಒಂದು ಯುದ್ಧ ಘೋಷಿಸಿದ್ರೆ ಕೆಲವರು. ಪೈರಸಿ ಹೆಸರಲ್ಲಿ ಒಂದು ಯುದ್ಧ ಘೋಷಿಸಿದ್ರು ಸರ್ ನನ್ನ ಸಿನಿಮಾದ ಮೇಲೆ. ನಾನು ಅದನ್ನೇ ಹೇಳಕ್ ಹೋಯ್ತು. ಯಾವ ಪೈರಸಿ ವಿರುದ್ಧ ಮತ್ತೆ ಸಮರವನ್ನ ಸಾರಿದ ಕಿಚ್ಚ ಸುದೀಪ್. ನನ್ನ ಹೇಳಿಕೆಯನ್ನ ತಿರುಚಲಾಗಿತ್ತು, ವಿವಾದವನ್ನ ಸೃಷ್ಟಿ ಮಾಡಲಾಗಿತ್ತು. ನಮ್ಮ ಹೋರಾಟ ಪೈರಸಿ ವಿರುದ್ಧ ಅಂತ ಹೇಳಿದ್ದ. ಆ ಮೂಲಕ ಮತ್ತೊಮ್ಮೆ ಸಮರವನ್ನ ಸಾರಿದ ನಟ ಕಿಚ್ಚ ಸುದೀಪ್. ಪೈರಸಿ ವಿರುದ್ಧ ನಾನು ಮೊದಲೇ ಮಾತನಾಡಿದ್ದೆ, ಆದ್ರೆ ನನ್ನ ಹೇಳಿಕೆಯನ್ನ ವಿವಾದ ಮಾಡಿಬಿಟ್ರು. ಪೈರಸಿ ವಿರುದ್ಧ ಹೋರಾಟ ಶತಸಿದ್ಧ ಅಂತ ಹೇಳಿದ್ದಾರೆ ನಟ ಕಿಚ್ಚ ಸುದೀಪ್. ಪೈರಸಿ ತೊಲಗಿ ಕನ್ನಡ ಇಂಡಸ್ಟ್ರಿ ಉಳಿಬೇಕು ಅಂತ ತಿಳಿಸಿದ್ದಾರೆ. ಸರ್ಕಾರಕ್ಕೂ ಕೂಡ ನಾನು ಮನವಿಯನ್ನ ಮಾಡ್ತೀನಿ ಅಂತ ಸುದೀಪ್ ಅವರು ಹೇಳಿದ್ದಾರೆ. ನಾನು ಟೂರ್ ಹೊರಟಿರೋದು ಸಕ್ಸಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪೈರಸಿಯನ್ನು ವಿರುದ್ಧವಾಗಿ ನನ್ನ ಫ್ಯಾನ್ಸ್ ಎಲ್ಲ ನಿಂತಿರವ ನಮ್ಮ ಪರ. ನಾನು ಹೇಳ್ತೀನಲ್ಲ, ಇವತ್ತವರೆಗೆ ಅದೆಷ್ಟು ಸಾವಿರ ಲಿಂಕ್ಸ್ ಕಟ್ ಮಾಡಿದ್ಯೋ ನಮ್ಗೆ ಐಡಿಯಾ ಇಲ್ಲ. ಬಟ್ ಅದೆಲ್ಲದಕ್ಕೂ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಅವ್ರ ಲಿಂಕ್ ಬಂದಾಗೆಲ್ಲ ಒಂದು ಲಿಂಕ್ ನಮ್ಗೆ ಫಾರ್ವರ್ಡ್ ಮಾಡಿ ದೇ ಹ್ಯಾವ್ ಸ್ಟುಡ್ ಬೈ ಅಸ್ ಸರ್. ಈ ಸಿನಿಮಾಗೆ ದೇ ಹ್ಯಾವ್ ಸ್ಟುಡ್ ಬೈ ಅಸ್. ಇವತ್ತು ಥಿಯೇಟರ್ ಕಲೆಕ್ಷನ್ ಬರ್ತಾ ಇದೆ ಡೆಸ್ಪೈಟ್ ದಟ್ ಪೈರಸಿ ಅಂದ್ರೆ ಅದು ಆ ಒಂದು ವಿಚಾರಕ್ಕೆ ನಾನು ನಿಜವಾಗ್ಲೂ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಖುದ್ದಾಗಿ ಎಷ್ಟು ಕಡೆ ಆಗುತ್ತೋ ಅಷ್ಟು ಕಡೆ ಹೋಗಿ ಒಂದು ಥ್ಯಾಂಕ್ಸ್ ಹೇಳೋ ಪ್ರಯತ್ನ ಹೊರತು ಇದು ಸಕ್ಸಸ್ ಸ್ಟೋರ್ ಅಲ್ಲ. ಐ ವಾಂಟ್ ಟು ಸೇ ಥ್ಯಾಂಕ್ಸ್ ಟು ಲಾಟ್ ಆಫ್ ಪೀಪಲ್. ಐ ಥಿಂಕ್ ದಟ್ ವಿ ಓ ಇಟ್ ಟು ದಟ್. ಸುಮಾರಾಗಿದೆ ನಿಮಗೆ ಯಾಕೆ? ಸರ್ ನೀವು ಅವತ್ತು ಸ್ಟೇಜ್ ಮೇಲೆ ಹೇಳಿದ ಒಂದು ಮಾತಿನಿಂದ ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳಬೇಕು. ಈಗ ಅವತ್ತಿಗೆ ನಾನು ಏನ್ ಮಾತಾಡಿದೆ, ಸಾಕಷ್ಟು ಮಾಧ್ಯಮದಲ್ಲೂ ಅದ್ರ ಬಗ್ಗೆ ಚರ್ಚೆ ಆಯ್ತು, ಮಾತಾಡಬೇಕಿತ್ತು, ಮಾತಾಡಬಾರ್ದಿತ್ತು. ಕರೆಕ್ಟ್, ನಾನು ಯಾರಿಗೂ ಪ್ರವೋಕ್ ಮಾಡಕ್ಕಲ್ಲ. ಇವತ್ತಿಗೆ ನಾನು ಮಾತಾಡಿದ್ ಕರೆಕ್ಟ್ ಅನ್ಸುತ್ತಾ ನಿಮ್ಗೆ? ಇವತ್ತು ಇಡೀ ಇಂಡಸ್ಟ್ರಿ ನಾನು ಮಾತಾಡಿದಕ್ಕೆ ಅರ್ಥ ಇತ್ತು ಅನ್ಸುತ್ತಾ? ನಾನು ಹೇಳಿದೆ ಒಂದು ಇದೇ ಸ್ಟಾರ್ಟ್ ಆಗ್ತಾ ಇದೆ, ಒಂದು ಎದ್ದೇಳ್ತಾ ಇದೆ, ಯುದ್ಧ ಅಂತಂದೆ. ಏನ್ ತಪ್ಪು ಹೇಳಿದೆ? ಇದು ಪೈರಸಿ ಮಾಡಿದ್ರೆ ನನ್ನ ಸಿನಿಮಾ ವಿರುದ್ಧ ಒಂದು ಯುದ್ಧ ಘೋಷಿಸಿದ್ರೆ ಕೆಲವರು. ಪೈರಸಿ ಹೆಸರಲ್ಲಿ ಒಂದು ಯುದ್ಧ ಘೋಷಿಸಿದ್ರು ಸರ್ ನನ್ನ ಸಿನಿಮಾದ ಮೇಲೆ. ನಾನು ಅದನ್ನೇ ಹೇಳಕ್